ವರದಕ್ಷಿಣೆ ಕಿರುಕುಳ ಆರೋಪಕ್ಕೆ ವಿವಾಹಿತವರೊಬ್ರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಅಂದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಗಾನವಿ ಅವರ ಅತ್ತೆ ಶಶಿಕಲಾ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ನೀವು ನೋಡಿರ್ತೀರಾ ಅವ್ರನ್ನ ಚಿಕ್ಕದಿಂದ? ನಮ್ಮ ಚಿಕ್ಕ ಹುಡುಗಿಗಿಂದ ನನ್ನ ಮಗು ನೋಡಿದ್ ನಾನು ಎತ್ತಿಲ್ಲ ಅಷ್ಟೇ. ನಮ್ಮ ಅಣ್ಣನ ಮಗಳು ಅವಳು ಕಣ್ಣಾರೆ ನೋಡಿದೀವಿ. ಒಳ್ಳೆ ಮಗು ಅಂದ್ರೆ ಒಳ್ಳೆ ಮಗು, ತುಂಬಾ ಸಾಫ್ಟ್ ನೇಚರ್. ಒಬ್ಬರಿಗೆ ಬೈತಾ ಇರ್ಲಿಲ್ಲ, ಒಬ್ಬರು ಗದರ್ತಾ ಇರ್ಲಿಲ್ಲ. ಅಷ್ಟೇ ರೆಸ್ಪೆಕ್ಟ್ಫುಲ್ ಮಗು ಅದು. ಅದೇ ರೀತಿನೇ ದೊಡ್ಡ ಓದಿ ಬೆಳೆದು ಹಿಂಗೆಲ್ಲಾ ಮಾಡಿ ಒಂದು ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಯಾರ ಜೊತೆನೂ ಅಷ್ಟೇ, ಬೇರೆ ಫ್ರೆಂಡ್ ಸರ್ಕಲ್ ಆತರ ಏನು ಇಲ್ಲ. ಅವಳು ಅಂತ ಮಗು, ತುಂಬಾ ಒಳ್ಳೆ ಮಗು ಅವಳು. ಬಟ್ ಏನಂತಂದ್ರೆ ಎಲ್ಲ ದೊಡ್ಡಮ್ಮ ಅವರು ಅಮ್ಮ ಅವ್ರು ಮೆಚ್ಚಿ ಮಾಡ್ತಾ ಇದಾರಲ್ವಾ, ನಾನು ಅದು ಕೂಡ ಕೇಳಿದೆ. ಹುಡುಗ ಇಷ್ಟನಾ ಅಂತ ನಾನು ಕೇಳಿದಕ್ಕೆ ನಮ್ಮಮ್ಮ ನಮ್ಮ ಅಪ್ಪ ನಮ್ಮ ದೊಡ್ಡಮ್ಮ ಏನ್ ಹೇಳ್ತಾರೋ ಅದನ್ನೇ ನಾನು ಆಗೋದು. ಸೊ ಅಂತ ಒಳ್ಳೆ ಮಗು, ಒಂದು ವಿರುದ್ಧ ಇರ್ಲಿಲ್ಲ ಮದ್ವೆಗೆ ಅವಳಿಗೆ. ಇದ್ರ ಬಗ್ಗೆ ಅಷ್ಟು ಒಳ್ಳೆ ಮಗು. ತುಂಬಾ ಇಷ್ಟಪಟ್ಟು ಮದ್ವೆ ಆದ್ಲು. ಈ ತರ ಆಗುತ್ತೆ ಅಂತ ನಾವು ಕನಸಿನಲ್ಲೂ ನೆನ್ಸ್ಕೊಂಡಿರ್ಲಿಲ್ಲ. ಗಂಡನ ಅಷ್ಟೇ ಪ್ರೀತಿ ಮಾಡ್ತಿದ್ಲು, ಅಷ್ಟು ಹಚ್ಕೊಂಡಿದ್ಲು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ನಮ್ಗೆ ಮೊನ್ನೆ ಅವಳ ವಿಷಯ ಹೇಳೋವರೆಗೂ ನಮ್ಗೆ ಗೊತ್ತಾಗ್ಲಿಲ್ಲ ಈ ತರ ಆಗಿದೆ ಅಂತ, ಈ ತರ ನಡೀತಾ ಇದೆ ಅಂತ ನಮಗ್ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ಚೆನ್ನಾಗಿದ್ದಾರೆ ಇಷ್ಟೇ ಅನ್ಕೊಂತ ಇದ್ದಿದ್ದು. ಮನೆ ನೋಡಕ್ಕಂತ ಒಂದ್ಸರಿ ಕರೆದ್ರು. ಮದ್ವೆಗ್ ಮೊದ್ಲು ನಾವು ಅವ್ರ ಮನೆಗೆ ಹೋದ್ವಿ. ಅವಾಗ ಅವ್ರ ಅಮ್ಮ ತುಂಬಾ ನಾಟಕೀಯವಾಗಿ ನಮ್ಮ ಮುಂದೆ ಎಲ್ಲ ತುಂಬಾ ನಾಟಕೀಯವಾಗಿ ನಡ್ಕೊಂಡು ನಮ್ಗೆ ಅದ್ ಗೊತ್ತಾಗ್ಲಿಲ್ಲ. ಇದು ಬಂದ್ರೆ ಇವಾಗ ನಮ್ ರಾಶಿ ರೂಮ್ ಇದೆ ಅಮ್ಮ, ನಿಮ್ ಸೊಸೆ ರೂಮ್ ಇದೆ ಅಮ್ಮ ನಮ್ಗೆ ತೋರ್ಸಿದ್ದು. ಗಾನವಿಗೆ ಇದೆ ಅಮ್ಮ ನಿಮ್ ರಾಶಿದ್ ರೂಮು ಅಂತ ಎಲ್ಲಾ ತೋರಿಸಿದ್ರು. ಅದೇ ಮಗು ಮಲ್ಕೊಂತ ಇದ್ದಿದ್ದು ಬೇರೆ ರೂಮಲ್ಲಿ ತೋರಿಸ್ತಾ ಇದ್ದೀವಿ. ನಮ್ಗೆ ಇದು ಅದು ಇದು ಅಂತ ಎಲ್ಲ ತೋರಿಸಿದ್ರು. ಬಣ್ಣವಾಗಿ ಮಾತಾಡಿದ್ರು. ನಾವು ನಂಬಿಟ್ವಿ. ನಮ್ಗೆ ಈ ತರ ಅಂತ ನಮಗ್ ಗೊತ್ತಿಲ್ಲ. ತುಂಬಾ ಅನ್ಯಾಯ ಆಗಿದೆ. ನಮ್ಗೆ ತುಂಬಾ ನೋವಾಗ್ತಾ ಇದೆ ಮೇಡಮ್. ಅವನು ದುಷಂಡ ಮೇಡಮ್. ಅವನು ಒಂದು ಅವ್ನಿಗೆ ಗೊತ್ತಲ್ವಾ, ಅವ್ನಿಗೆ ಗೊತ್ತು ಅವ್ನಿಗೆ ಪರಿಸ್ಥಿತಿ ಏನು ಅಂತ. ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಈ ತರ ಪರಿಸ್ಥಿತಿ ಆಗ್ಬಾರ್ದು. ಅವನ ಪರಿಸ್ಥಿತಿ, ಅವನ ನ್ಯೂನ್ಯತೆ ಅವನಿಗೆ ಗೊತ್ತಿತ್ತು. ಗೊತ್ತಿದ್ದು ಇನ್ನೊಂದು ಮಗುಗೆ ಈ ತರ ಅನ್ಯಾಯ ಆಗುತ್ತೆ ಅನ್ನೋ ಜ್ಞಾನ ಬೇಡ್ವಾ? ಅವರು ಎಜುಕೇಟೆಡ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಎಜುಕೇಟೆಡ್ ಆಗಿ ಈ ತರ ಮಾಡಿದಾರಲ್ವಾ ಒಂದು ಮಗುಗೆ, ಇಷ್ಟು ಅನ್ಯಾಯ ಮಾಡಿದಾನಲ್ವಾ? IVF ಅಲ್ಲಿ ಮಗು ಮಾಡ್ಕೊಳ್ಳೋಣ ಅಂತ IVF ಅಲ್ಲಿ ಮಗು ಮಾಡ್ಕೊಳ್ಳೋದಕ್ಕೆ ನೀವ್ ಬೇರೆ ಹುಡುಗಿನ ಮದ್ವೆ ಆಗ್ಬೇಕಾಗಿತ್ತು. ಈ ತರ ಎಲ್ಲ ಏನಕ್ ಮಾಡ್ಕೋಬೇಕಾಗಿತ್ತು? ಏನಕ್ ಮೋಸ ಮಾಡ್ಬೇಕಾಗಿತ್ತು ಮೇಡಮ್? ನಮ್ಗೆ ಮದ್ವೆ ಆಗಕ್ ಮೊದ್ಲು ಹುಡುಗಿ ಕೊಟ್ರೆ ಸಾಕು. ಚಿನ್ನದಂತೆ ಹುಡುಗಿ ನಿಮ್ ಮಗು ತುಂಬಾ ನಾವ್ ಕೈ ತೊಳ್ಕೊಂಡ್ ಮುಟ್ಬೇಕು. ಆ ತರ ಈ ತರ ಅಂತ ಬಣ್ಣವಾಗಿ ಮಾತಾಡಿ, ಸರಿ ಬರೀ ನಾವು ಮದ್ವೆ ಮಾಡ್ಕೋತೀವಿ, ನೀವು ಇದು ಮಾಡಿ ಎಂಗೇಜ್ಮೆಂಟ್ ಇನ್ನೊಂದು ರಿಸೆಪ್ಷನ್ ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದ್ವೆ ಮಾಡಿ ಅಂತ ಹೇಳಿ ಅವ ಮದ್ವೆ ಆಗಿ ಹೋಗಿದ್ದ ದಿನದಿಂದನೇ ತುಂಬಾ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದ್ದಾಳೆ. ಅವ್ರು ಹೇಳ್ಕೊಳ್ತಾ ಇರ್ಲಿಲ್ಲ. ಅಮ್ಮ ಅಪ್ಪಂಗೆ ಕೇಳಿದ್ರೆ ಚೆನ್ನಾಗಿದ್ದೀನಿ ಇಷ್ಟೇ ಹೇಳ್ಕೊಳ್ತಾ ಇದ್ದಿದ್ದು. ಯಾವಾಗ ಅವರು ಶ್ರೀಲಂಕಾಕ್ಕೆ ಟ್ರಿಪ್ಗೆ ಹೋಗ್ತಾ ಇದಾರ ಅವಾಗ ಅವಳಿಗೆ ಯಾವಾಗ ಅಮ್ಮಕ್ಕೆ ಹೇಳ್ಕೊಂಡು ದುಃಖ ಆಗಿದೆ. ಶ್ರೀಲಂಕಾದಲ್ಲಿ ಬಿಟ್ಟಿದ್ದಾರೆ 2 ದಿನ. ಅವಳು ಚಳಿ ಜ್ವರ ಮ್ಯಾಮ್. ಒಂದು ಮಾನವೀಯತೆ ಇದ್ರು ಮ್ಯಾಮ್. ಭಿಕ್ಷಕ ಯಾರಾದ್ರೂ ಹೋಗ್ತಾ ಇದ್ರು ಊಟ ಇಲ್ಲ ಅಂದ್ರೆ ಎಂತಾರು ಒಂದು 10-15 ರೂಪಾಯಿ ಇಲ್ಲ 50 ರೂಪಾಯಿ ಆದ್ರೂ ಕೊಟ್ಟು ಊಟ ಕೊಡಿಸ್ತಾರೆ ಮ್ಯಾಮ್. ಕಟ್ಕೊಂಡು ಹೆಂಡತಿಗೆ ನೀರ್ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ. ಅವನು ಒಂದು ಗಂಡಸ ಮ್ಯಾಮ್. ಅವನು ಗಂಡಸ, ಅವನ್ ಶತ್ರುನ ಮ್ಯಾಮ್. ಅವನು ಅಂತದಕ್ಕೆ ಏನಕ್ಕೆ ಮದ್ವೆ ಆಗ್ಬೇಕಾಗಿದೆ? ಈ ತರ ಎಲ್ಲ ನಡೆಸ್ಕೊಳ್ಳೋದಕ್ಕೆ ಎಂತರೂ ಊಟ ಇಲ್ಲ ಸರ್, ಅದು ನೀರ್ ಕೊಡಿ ಅಂದ್ರೆ ಎಂತರೂ ಕಣ್ಣಿಕರ ಇರುತ್ತೆ. ಒಂದ್ ಮಾನವೀಯತೆ ದೃಷ್ಟಿಯಿಂದ ಊಟ ಕೊಡಿಸ್ತಾರೆ, ಒಂದು ಹೆಲ್ಪ್ ಮಾಡ್ತಾರೆ ಮ್ಯಾಮ್. ಅವ್ನು ರಾಕ್ಷಸ ಮ್ಯಾಮ್, ಅವನು ರಾಕ್ಷಸ. ನಮ್ಮ ಮಗುಗೆ ಅನ್ಯಾಯ ಆಗಿದೆ. ಬೇರೆ ಯಾವ ಹೆಣ್ಣು ಮಗುಗೂ ಯಾರಿಗೂ ಅನ್ಯಾಯ ಆಗ್ಬಾರ್ದು. ನಮ್ಗೆ ಹೋರಾಟ, ನಮ್ ನ್ಯಾಯ ಸಿಗ್ಲೇಬೇಕು. ನಮ್ ತುಂಬಾ ತೊಂದ್ರೆ. ನಮ್ ಮಗು ಹೋಗಿದೆ. ಇವಾಗ ಅವ್ನು ಕೇಳ್ತಾ ಇರೋದೆಲ್ಲ ನಾವು ಕೊಡ್ತಾ ಇದ್ವಿ ಮ್ಯಾಮ್. ಯಾರು ಮೊದ್ಲೇ ಹೋಗ್ಬಿಟ್ಟು ನಮ್ಗೆ ಇತ್ರ ಇದಿದೆ ಅದಿದೆ ಅಂತ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಯಾವ್ದು ಕೊಡದೆ ಏನು ಇರ್ತಾ ಇರ್ಲಿಲ್ಲ. ಫಸ್ಟ್ ಮದ್ವೆ ಆಗಿದ್ರೆ ಯಾರೋ ತಗೊಂಡೋಗಿ ಕೊಡ್ತಾರ ನಮ್ಮ ಹತ್ರ ಅದಿದೆ ಇದಿದೆ ಅಂತ. ಹೋಗೋವಾಗ ಕೊಡ್ತಾರೆ ಮಾಡ್ತಾರೆ ತಾನೆ. ಕಾಯ ತಾಳ್ಮೆ ಇಲ್ವಾ ಅವ್ರಿಗೆ? ಮೊದ್ಲು ಕೇಳ್ತಾ ಇದ್ದಿದ್ದು ಹುಡುಗಿ. ಆಮೇಲೆ ಪ್ರತಿಯೊಂದಕ್ಕೂ ಡಿಮ್ಯಾಂಡ್. ಕಾರ್ ತಗೊಂಡ್ ಬಾ, ನಮ್ಮ ಅದಕ್ಕೆ 1.5 ಲಕ್ಷ ತಗೊಂಡ್ಬರ್ತಾಳೆ, ನೀನ್ ತಗೊಂಡ್ ಬಾ, ಅಲ್ಲೇ ಬೇಕು ಇಲ್ಲೇ ಬೇಕು. ಮತ್ತೆ ಅವಳಿಗೆ ತುಂಬಾ ಚಿಕ್ಕ ಬಟ್ಟೆ ಹಾಕಿ ಇಷ್ಟೆಲ್ಲ ಮ್ಯಾಮ್. ಅವಳಿಗೆ ಶ್ರೀಲಂಕಾ ಕರ್ಕೊಂಡು ಹೋಗ್ಬಿಟ್ಟು ಈ ತರನೇ ಬಟ್ಟೆ ಹಾಕೋ, ಹೀಗೆ ಇರ್ಬೇಕು ಫೋರ್ಸ್ ಮಾಡೋದಕ್ ಮಾತ್ರ. ಅವನು ಏನ್ ಮಾಡ್ತಾ ಇದ್ದ, ಫೋಟೋ ಇಟ್ಸ್ಕೊಳ್ಳೋದು. ಅದಾದ್ಮೇಲೆ ದೂರ, ಅವಳು ದೂರ ಅವನು ದೂರ. ಇಂಥದಕ್ಕೆ ಅವನು ಸಮಾಜದಲ್ಲಿ ನಾನು ಈ ತರ ಬದುಕ್ತಾ ಇದ್ದೀನಿ ಆ ತರ ಬದುಕ್ತಾ ಇದ್ದೀನಿ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ ಅವನು ಫೋಟೋಸ್ ಮಾಡಿ ಆ ತರ ಟಾರ್ಚರ್ ಕೊಟ್ಟು ಅವಳಿಗೆ ಇಷ್ಟೆಲ್ಲ ಪೋಸ್ಟ್ ಮಾಡೋದು, ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡೋದು, ಇಷ್ಟೆಲ್ಲ ಶಾರ್ಟ್ ಬಟ್ಟೆಗಳು ಬೇಡ, ನಮ್ ಫ್ಯಾಮಿಲಿ ಈ ತರ ಇದೆ ನೋಡ್ತಾರೆ ಹಾಗೆ ಹೇಗೆ ಅಂತ. ಬಟ್ ಅವ್ನ್ ಫೋರ್ಸ್ಗೋಸ್ಕರ ಹಾಕೊಂಡು ಅದನ್ನ ಹಾಗೆ ಇಟ್ಕೊಂಡ್ರು ಇಲ್ಲ, ಪೋಸ್ಟ್ ಮಾಡಿದ್ದಾನೆ. ಸರಿ, ಏನಕ್ಕೆ ಮ್ಯಾಮ್ ಈ ತರ ಎಲ್ಲ ಬಣ್ಣವಾಗಿ ತೋರ್ಸ್ಕೊಂಡು ನಾಟಕೀಯವಾಗಿ ಮಾಡ್ಕೊಂಡು ಅಂಥದಕ್ಕೆ ಏನಕ್ಕೆ ಮದ್ವೆ ಆಗ್ಬೇಕಾಗಿತ್ತು? ಯಾರು ಹೆಣ್ಣು ಮಾತ್ರ ಆದ್ರೆ ಅವಳು ಒಂದ್ ಹೆಣ್ಣಲ್ವಾ? ಅತ್ತೆ ಆದವಳು ತಾಯಿ ಆದವಳು ಗೊತ್ತಿರಲ್ವಾ ಈ ತರ ಇದೆ ನನ್ನ ಮಗನಿಗೆ ಅಂತ? ಇಷ್ಟು ನ್ಯೂನ್ಯತೆ ಇಟ್ಕೊಂಡು ನಿನ್ನ ಹತ್ರ ನಮ್ಮ ಮಕ್ಕಳ ಮೇಲೆ, ನನ್ನ ಮಗು ಮೇಲೆ ಏನಕ್ಕೆ ಆರೋಪ ಮಾಡಿ ನಮ್ಮ ಮಕ್ಕಳ ಮೇಲೆ ಯಾಕೆ ಇಷ್ಟು? ನಮ್ಗೆ ಅನ್ಯಾಯ ಆಗಿದೆ ಮ್ಯಾಮ್, ನಮ್ಗೆ ತುಂಬಾ ಅನ್ಯಾಯ ಆಗಿದೆ. ನಮ್ಮಲ್ಲಿ ಏನು ತಪ್ಪಿಲ್ಲ ಮ್ಯಾಮ್. ಅವಳು ಮಾನವೀಯತೆ ಇದ್ದಿದ್ರೆ ಬಂದು
ಆಗ್ಬೇಕಾಗಿತ್ತು. ಕನಿಕರ ಇಲ್ವಾ ಅವ್ರಿಗೆ? ತುಂಬಾ ಅನ್ಯಾಯ ಆಗಿದೆ. ಪ್ರತಿಯೊಂದ್ರಲ್ಲ ಅವ್ರದ್ರಲ್ಲೇ ತಪ್ಪಿಟ್ಕೊಂಡು ನಮ್ಮನ್ನೇ ಯಾಕೆ ಈ ತರ ಟಾರ್ಚರ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಮಗು ಏನು ಅರಿದಿದ್ ಮಗು, ಅದು ಏನು ಅರಿದಿದ್ ಮಗು. ಇವತ್ತು ನಾವು ಇಷ್ಟೆಲ್ಲ ಜನ ನೋಡ್ರು ನಮ್ ಸಂಕಟ ತಡಿಯಕ್ ಆಗ್ತಾ ಇಲ್ಲ. ವಾಶ್ರೂಮ್ ಹೋದ್ರು 2 ವಾರ ಅವ್ರು ಅವಳು ಈ ಮನೇಲಿರೋ ವಾಶ್ರೂಮ್ ಯೂಸ್ ಮಾಡಂಗಿಲ್ವಪ್ಪ, ರೂಮ್ ಅಲ್ಲಿ ಇರೋದು, ಬೇರೆ ವಾಶ್ರೂಮ್ ಯೂಸ್ ಮಾಡ್ಬೇಕು. ವಾಶ್ರೂಮ್ ಹೋಗಿ ಸ್ನಾನ ಮಾಡ್ಕೊಂಬರ್ ಸ್ವಲ್ಪ ಎಂತ ಬೀಯಿಂಗ್ ಯು ಆಲ್ಸೋ ಗರ್ಲ್ ಎಷ್ಟು ಲೇಟ್ ಆಗುತ್ತೆ, ಟೈಮ್ ತಗೊಳುತ್ತೆ ಇಲ್ವಾ ಮ್ಯಾಮ್? ಸ್ನಾನ ಮಾಡಿದ್ರು ಅಷ್ಟೇ ಅಂತ. ಇವತ್ತು ಸ್ನಾನ ಮಾಡಿದ್ರೆ ಇದೇ ಬಟ್ಟೆನ 3 ದಿನ ಕಂಟಿನ್ಯೂಸ್ ಆಗಿ ಹಾಕೊಳ್ಬೇಕಂತ ಅವಳು ಒಂದು ಹೆಣ್ಣ. ನಾವ್ ಇಲ್ಲೆಲ್ಲ ಆತರ ಬೆಳ್ದಿಲ್ಲ ಮ್ಯಾಮ್. ದಿನ ಸ್ನಾನ ಮಾಡ್ಕೊಂಡ್ ದಿನ ಬಟ್ಟೆ ಚೇಂಜ್ ಮಾಡ್ತಾರೆ. ಮಗುನು ತುಂಬಾ ಮುದ್ದಾಗಿ ಸಾಕಿದೀವಿ, ಮುದ್ದಾಗಿ ಇದ್ರಲ್ಲಿ ಸಾಕಿದೀವಿ ಅಂತ ಮಗುಗ್ ಹೋಗ್ಬಿಟ್ಟು ಈ ತರ ನ್ಯಾಯ ಆಗೋಯ್ತು ಮ್ಯಾಮ್. ನಮ್ಗೆ ತಡಿಯಕ್ ಆಗ್ತಾ ಇಲ್ಲ. ಅಮ್ಮ, ಈಗ ಮದುವೆ ಆದ್ಮೇಲೆ ಯಾವಾಗಿಂದ ಪ್ರಾಬ್ಲಮ್ಸ್ ಶುರುವಾಯ್ತು? ಅಂದ್ರೆ ಪ್ರಾಬ್ಲಮ್ ಶುರುವಾಗಿದೆ ಮ್ಯಾಮ್. ಫಸ್ಟ್ ದಿನದಿಂದ ಏನೋ ನಂದಿ ಹಿಲ್ಸ್ ಹತ್ರ ಹೋಟ್ಲಲ್ಲಿ ಬುಕ್ ಮಾಡ್ಕೊಡಿ ಅಂತ ಹೇಳಿದ್ರಂತೆ. ಮನೇಲಿ ಬೇಡ ನಮ್ಗೆ ಫಸ್ಟ್ ನೈಟ್ಗೆ ಅಂತ ಬುಕ್ ಮಾಡಿ ಕಳ್ಸಿದಾರೆ. ಅವ್ರು ಹೆಂಗ್ ಹೇಳಿದಾರೆ ಹಂಗೆ ಅಲ್ಲೂ ಕೂಡ ಇಂಥ ಬಟ್ಟೆನೆ ಹಾಕೊಳ್ಬೇಕು. ಅಲ್ಲೂ ಹೋದ್ರು ಸುಮ್ನೆ ಜನ ಫಾರಿನ್ ನೋಡೋದಕ್ಕೋಸ್ಕರ ಜನಗಳ ಮುಂದೆ ಮಾತ್ರ ಸುಮ್ನೆ ಮುಟ್ಟೋದು ಹಾಗೆ ಮಾಡೋದು. ಒಳಗಡೆ ಎಂತದ್ದು ಇಲ್ಲ ಮ್ಯಾಮ್. ಅವಳೊಂದ್ ಕಡೆ ಅವನೊಂದ್ ಕಡೆ ಅಂತ ಮ್ಯಾಮ್. ಮಗು ತುಂಬಾ ನೊಂದೋಗಿದೆ ಮ್ಯಾಮ್. ಏನು ಅಂತಂದ್ರೆ ಏನು ಗೊತ್ತಿಲ್ಲ ಮಗುಗೆ. ಅವನು ಸುಮ್ಮನೆ ದುಃಖ ಕೊಟ್ಟು ತುಂಬಾ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಂದರಲ್ಲೂ ಟಾರ್ಚರ್ ಕೊಟ್ಟು ತುಂಬಾ ನೋವು ಕೊಟ್ಟಿದ್ದಾನೆ ಮ್ಯಾಮ್. ನಮ್ಗೆ ತುಂಬಾ ನೋವು ಆಗ್ತಾ ಇದೆ. ಈಗ ಏನ್ ಇವ್ರದ್ದು ಇದೇ ತರ ಸ್ಕ್ಯಾಮ್ ಇದು, ಇದೇ ತರ ಚೀಟ್ ಮಾಡ್ಕೊಂಡಿರೋದ ಹೆಂಗೆ ಏನಂತ ಗೊತ್ತಿಲ್ಲ ಮ್ಯಾಮ್. ಅವ್ರ ಮನೆಯಲ್ಲಿ ಇನ್ನೊಂದು ದೊಡ್ಡ ಸೊಸೆ ಇದಾರೆ. ಅವ್ರನ್ನ ಕೇಳಿದ್ರೆ ನಮ್ಗೆ ಏನಾದ್ರು ಗೊತ್ತಾಗುತ್ತೆ. ಬಟ್ ಅವ್ರನ್ನ ಏನಂದ್ರೆ ನಮ್ ಮುಂದೆ ಎಲ್ಲ ಅವ್ರನ್ನ ತುಂಬಾ ಮುದ್ದಾಗಿ ನೋಡ್ಕೊಳ್ಳೋ ತರ ಸೊಸೆನ, ದೊಡ್ಡ ಸೊಸೆಗೆ ನಮ್ಮ ಅದಕ್ಕೆ ಏನಂದ್ರೆ ಇದೇ ತರ ನಮ್ಮ ಮಗಳನ್ನ ನೋಡ್ಕೋತಾರೆ ಅಂತ ಅವ್ರ ಆಸೆಗೋಸ್ಕರ ನೋಡಿ ಕೊಟ್ಬಿಟ್ರು ಮ್ಯಾಮ್. ನಮ್ಗೆ ಏನಂತ ಗೊತ್ತಾಗ್ತಾ ಇಲ್ಲ. ಈ ತರ ನಾವು ನೋಡೋ ಇಲ್ಲ, ಈ ತರ ಜನಗಳಿದಾರೆ ಅಂತನೂ ಗೊತ್ತಿಲ್ಲ ನಮ್ಗೆ. ನಮ್ಗೆ ತುಂಬಾ ಅನ್ಯಾಯ ಆಗಿದೆ. ಈಗ ಗಾನವಿಯರ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು ತಾಯಿಯವರು? ಮ್ಯಾಮ್ ಅವ್ರು ಪ್ರೈವೇಟ್ ಎಲ್ಲ ಮ್ಯಾಮ್. ನಮ್ಮ ಅಣ್ಣ ಕೆಲಸ ಮಾಡ್ತಾ ಇದ್ದಿದ್ದು. ನಮ್ಮ ಅತ್ತಿಗೆನೂ ಮನೆಯಲ್ಲಿ ಹೌಸ್ ವೈಫ್. ಇವಳು ಎಜುಕೇಟೆಡ್ ಆಗಿದ್ಲು. 2 ವರ್ಷ ಕೆಲಸ ಮಾಡಿದ್ಲು. ಮತ್ತೆ ಬೇಡ ಅಂದ್ಬಿಟ್ಟು ಸುಮ್ನೆ ಮನೆಯಲ್ಲೇ ಇಟ್ಕೊಂಡಿದ್ವಿ ಮ್ಯಾಮ್. ಏನ್ ಹೇಳ್ತೀರಾ? ಹಿಂಗ ಆಗೋಗಿದೆ. ಈಗ ನೀವು ಹೋರಾಟ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಇದೇ ತರ ಆಗುತ್ತೆ ಮ್ಯಾಮ್. ಇದು ಈ ತರ ಯಾವ ಹೆಣ್ಣಿಗೂ ಆಗ್ಬಾರ್ದು ಮ್ಯಾಮ್. ಯಾವ ಹೆಣ್ಣು ಮಕ್ಕಳು ಮೇನ್ ತಪ್ಪಿತಷ್ಟೇ ಅವ್ರ ಅತ್ತೆ. ಮಗ ಈ ತರ ಇದಾನೆ ಅಂತ ಗೊತ್ತಿದ್ದಾದ್ಮೇಲೆ ಅವಳು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಈ ತರ ಆಗ್ಬಾರ್ದು ಅಂತ ಇದ್ ಮಾಡ್ಬೇಕು ಮ್ಯಾಮ್. ಮಗ ಮಾತಾಡಿಸ್ತಾರೆ, ಸೊಸೆ ಹೋಗಿ ನಮ್ಮ ಅಣ್ಣನ ಮಗಳ ಹತ್ರ ಹೋಗಿ ಮಾತಾಡ್ಸಕ್ ಬಿಡ್ತಾ ಇರ್ಲಿಲ್ವಂತ. ಏನ್ ಅವಳನ್ನ ಮಾತಾಡ್ಸೋದು? ಅವಳಿಗೆ ಊಟ ಏನಾದ್ರು ಬಡ್ಸಕ್ ಹೋದ್ರೆ ಏನ್ ಬಡ್ಸೋದು? ಇವಾಗ್ಲೇ ತಲೆ ಮೇಲೆ ಇಟ್ಕೋಬೇಡ ಹಾಗೆ ಹೀಗೆ ಒಂದ್ ಹೆಣ್ಣಾಗಿ ನಾವ್ ಹೇಳೋದು. ಚೆನ್ನಾಗ್ ನೋಡ್ಕೊಂತ ಹೇಳ್ತೀವಿ ಹೊರ್ತು ಈ ತರ ಯಾರು ಹೇಳೋದಿಲ್ಲ. ರೂಮಲ್ಲಿ ಕುತ್ಕೊಂಡ್ರು ಅಷ್ಟೇ ಅಂತ ಚಿಲ್ಕ ಹಾಕ್ಬಾರ್ದು ಅಂತ ಮ್ಯಾಮ್. ಚಿಲ್ಕ ಹಾಕ್ಬಾರ್ದು. ಅವ್ಳ ಪಕ್ಕ ಕುತ್ಕೊಳಕ್ ಬಿಡ್ತಾಳೆ. ಇಷ್ಟೊತ್ತಿಗೆ ಏನಕ್ಕೆ ರೂಮ್ಗೆ ಹೋಗ್ತೀಯಾ, ಲೇಟಾಗಿ ಹೋಗು. ಯಾಕಂದ್ರೆ ಅವ್ರಲ್ಲಿ ತಪ್ಪಿರೋದಕ್ಕೋಸ್ಕರ ಈ ತರ ಎಲ್ಲ ಮಾಡಿ ನಮ್ ಮಗುನ ಇಟ್ಕೊಂಡ್ಬಿಟ್ಟು ನಮ್ ಮಗುಗ್ ಅನ್ಯಾಯ ಆಗಿದೆ ಮ್ಯಾಮ್. ಅವಳು ಹೇಳ್ಕೊಂಡಿಲ್ಲ ನಮ್ಮ ಹತ್ರ. ನಮಗ್ 3 ಡೇಸ್ ಬ್ಯಾಕ್ ಗೊತ್ತಾಗಿದೆ ಈ ತರ ಇದೆ ಅಂದ್ಬಿಟ್ಟು. ಮೊದ್ಲೇ ಏನಾದ್ರು ಹೇಳಿದ್ರೆ ನಾವ್ ಏನಾದ್ರು ಪ್ರಿಕಾಷನ್ ಮಾಡ್ಬೋದಾಗಿತ್ತು. ಅವಳು ಮಾನ ಮರ್ಯಾದೆಗೋಸ್ಕರ ಅವಳು ಹೇಳ್ದಿರ ಈ ತರ ಅವಳು ಅನ್ಯಾಯ ಮಾಡ್ಕೊಂಡ್ಬಿಟ್ಲು. ಅವಳು ಮೋಸ ಮಾಡ್ಬಿಟ್ಕೊಂಡು ಹೋಗ್ಬಿಟ್ಟು ನಮ್ ಫ್ಯಾಮಿಲಿಗೆಲ್ಲ ಮೋಸ ಆಗೋಯ್ತು. ಈ ತರ ಬೇರೆ ಹೆಣ್ಣಿಗೆ ಯಾರಿಗೂ ಆಗ್ಬಾರ್ದು. ನಿಜ ಮ್ಯಾಮ್. ಅವ್ರ ಆತರ ಏನು ಹೇಳಲಿಲ್ಲ. ಏನ್ ಹೇಳಿದ್ರು ಅಂತ ವಿಷಯ ಗೊತ್ತಾದ್ಮೇಲೆ ಶ್ರೀಲಂಕೆಯಿಂದ ಬಂದಿದ್ದಾರಂತ ನಮ್ಮ ಅಣ್ಣ ಅತ್ತಿಗೆ ಅವ್ರ ದೊಡ್ಡಪ್ಪ ಹೋಗಿ ಇಷ್ಟೇ ಜನ ಮ್ಯಾಮ್ ಹೋಗಿ ಮಾತಾಡಿದ್ದಾರೆ. ಏನ್ ಪ್ರಾಬ್ಲಮ್ ಎತ್ತ ಅಂತ. ಅವಾಗ್ಲೂ ಹೇಳ್ತಾ ಇದಾರಂತ ನಮ್ದು ಪ್ರಾಬ್ಲಮ್ ಇಲ್ಲ, ನನ್ ಮಗ ಚೆನ್ನಾಗಿದ್ದಾನೆ, ನನ್ ಮಗ ಹಾಗೆ ಹೀಗೆ ಅಂತ ಅವ್ರೇ ಮುಚ್ಚಿಟ್ಕೊಂಡು ನಮ್ಗೆಲ್ಲ ಇರೋ ಫ್ಯಾಕ್ಟ್ನೇ ಅವ್ರು ಒಪ್ಕೊಂಡ್ಲಿಲ್ಲ ಮ್ಯಾಮ್. ಇಷ್ಟ ಅನ್ಯಾಯ ಆಗಿದ್ ರಾಶಿಗೆ ನಾವ್ ಇವಾಗ ತೀರೋಗಿರೋ ನಮ್ಮ ಅಣ್ಣನ ಮಗಳು ಅವಳು ಸತ್ಯ ಹೇಳಿದ್ರೆ ಎಲ್ಲ ಸತ್ಯ ಹೇಳ್ಬಿಟ್ಟ ಮ್ಯಾಮ್. ಅವನು ರಾತ್ರಿ ಆದ್ರೆ ಮಾತ್ರೆ ತಗೊಳ್ತಾ ಇದ್ದಂತ ಮ್ಯಾಮ್. ತಲೆನೋವಿಗೆ ಪ್ರತಿಯೊಂದಕ್ಕೂ ಅದಕ್ಕೆ ಇದಕ್ಕೆ ಅವನಲ್ಲಿ ತುಂಬಾ ಏನೋ ನ್ಯೂನ್ಯತೆ ಇರೋದಕ್ಕೆ ಮಾತ್ರೆ ತಗೊಳ್ತಾ ಇದ್ದಂತ. ಏನೇ ಇರ್ಲಿ ಮ್ಯಾಮ್, ಆದ್ರೆ ಈ ತರ ಅನ್ಯಾಯ ಮಾತ್ರ ಆಗ್ಬಾರ್ದು. ಯಾವ ಹೆಣ್ಣಿಗೂ ಆಗ್ಬಾರ್ದು ಮ್ಯಾಮ್. ಈ ತರ ಅನ್ಯಾಯ ಯಾವ ಹೆಣ್ಣಿಗೂ ಆಗ್ಬಾರ್ದು. ತುಂಬಾ ಅನ್ಯಾಯ ಆಗಿದೆ ಮ್ಯಾಮ್. ತುಂಬಾ ನೋವಾಗ್ತಾ ಇದೆ. ಇದಿಷ್ಟು ಅವರ ಅತ್ತೆ ಶಶಿಕಲಾ ಅವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಅವರ ಆಕ್ರೋಶ ನೋಡಿದಾಗ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಅಂದ್ರೆ ವಯಸ್ಸಿಗೆ ಬಂದಂತಹ ಮಗಳನ್ನ ಮದ್ವೆ ಮಾಡ್ಕೊಟ್ಟಾಗ ಈ ರೀತಿಯ ಪರಿಸ್ಥಿತಿ ಆದಾಗ ಎಂತವ್ರಿಗೆ ಆದ್ರೂ ಸಹಜವಾಗಿ ನೋವು ಆಗೇ ಆಗುತ್ತೆ. ಸದ್ಯಕ್ಕೆ ನಮ್ಮ ಮನೆ ಮಗಳಿಗೆ ಈ ತರ ಆಗಿದೆ, ಇನ್ಯಾರಿಗೂ ಕೂಡ ಈ ತರ ಆಗ್ಬಾರ್ದು, ಹಾಗಾಗಿ ನಾವು ಹೋರಾಟವನ್ನ ನಡೆಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.